ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಅಂದರೆ ರ್ಯಾಪಿಡೋದವನು ಒಂಥರ ಆಟ ಆಡ್ತಾ ಇದ್ದಾನೆ ಅಂತಲೇ ಹೇಳ್ಬೋದು ನಾವು. ಏನಕ್ಕಪ್ಪ ಅಂತ ಅಂದರೆ ಮೊನ್ನೆ ಎಲ್ಲ ನಾನು ಡ್ಯೂಟಿ ಮಾಡಿದ್ದೀನಿ. ಮೊನ್ನೆ ಎಲ್ಲ ಒಂದು ಫುಲ್ ಡೇ ಅರ್ನಿಂಗ್ ಮಾಡಿದ್ದೀನಿ. ಫುಲ್ ಡೇ ಅರ್ನಿಂಗ್ ಮಾಡಿದಾಗ ಕೂಡ ₹1 ಇನ್ಸೆಂಟಿವ್ ಅವ್ನು ನಮಗೆ ಕೊಡಲಿಲ್ಲ. ಬಟ್ ಇವತ್ತು ಡೇಟ್ ಎಷ್ಟಪ್ಪ ಅಂತಂದರೆ 30ನೇ ತಾರೀಕು. ನನಗೆ ಶಾಕ್ ಆಗ್ತೈತೆ ಅಂತಂದರೆ ಇನ್ಸೆಂಟಿವ್ ಬಂದಿದೆ ಅಂತ ಹೇಳ್ಬಿಟ್ಟು ಅವ್ನು ತೋರಿಸ್ತಾ, ಅದಕ್ಕೋಸ್ಕರ ಓಪನ್ ಮಾಡಿ ನೋಡೋಣ ಸುಮ್ಮನೆ ಅಂತ ಹೇಳ್ಬಿಟ್ಟು ನಾನು ಓಪನ್ ಮಾಡಿ ನೋಡ್ತೀನಿ. ನಿಜವಾಗ್ಲೂ ಶಾಕ್ ಆಯಿತು, ಜೊತೆಯಲ್ಲಿ ಸ್ವಲ್ಪ ಲೈಟಾಗಿ ಫೀಲ್ ಕೂಡ ಆಯಿತು. ಏನಕ್ಕೆ ಅಂತಂದರೆ ಒಂದು ಸಲ ನಾವು ಅರ್ನ್ ಮಾಡಿದಂಥ ಸಮಯದಲ್ಲಿ ಕೊಡ್ದಿದ್ದಂತೂ ಇವಾಗ ಕೊಟ್ಟವನಲ್ಲ ಅಂತ ಹೇಳ್ಬಿಟ್ಟು ಒಂಥರ ಫೀಲ್ ಕೂಡ ಆಯಿತು. ಏನಕ್ಕೆ ಅಂತಂದರೆ ಅವತ್ತು ಕೂಡ ನಾನು 35 ಆರ್ಡರ್ ಕಂಪ್ಲೀಟ್ ಮಾಡೀನಿ. 35 ಆರ್ಡರ್ ಕಂಪ್ಲೀಟ್ ಮಾಡೋದಕ್ಕೆ ಬೆಳಗ್ಗೆ 8 ಗಂಟೆಯಿಂದ ನೈಟ್ 9 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಡ್ಯೂಟಿ ಮಾಡಿದ್ದೀನಿ. ಅಂತಂದರೆ ನಾನ್ ಸ್ಟಾಪ್ ಎಲ್ಲೂ ಕೂಡ ನಿಲ್ಲಿಸ್ದಂಗೆ ಕಂಟಿನ್ಯೂ ಡ್ಯೂಟಿ ಮಾಡಿದ್ದೀನಿ. ಅಂತಂದರೆ ಊಟ ತಿಂಡಿ ಇದಕ್ಕೆಲ್ಲ ಬ್ರೇಕ್ ತೊಗೊಂಡಿದ್ದೆ ಅಷ್ಟೇ. ಅದು ಬಿಟ್ಟರೆ ಕಂಟಿನ್ಯೂಸ್ ಆಗಿ ಡ್ಯೂಟಿ ಮಾಡಿದ್ದೀನಿ. ಕಂಟಿನ್ಯೂಸ್ ಆಗಿ ಡ್ಯೂಟಿ ಮಾಡಿದ್ರು ಕೂಡ ನನಗೆ ಯಾವುದೇ ಆದಂಥ ಇನ್ಸೆಂಟಿವ್ ಸಿಗಲಿಲ್ಲ ಅವತ್ತು. ಬಟ್ ಇವತ್ತು ಓಪನ್ ಮಾಡಿ ನೋಡಿದ್ರೆ ಇನ್ಸೆಂಟಿವ್ ಯಾವ ರೀತಿ ಇದೆ ಅಂತಂದರೆ ಸಖತ್ತಾಗಿದೆ. ಅಂತಂದರೆ ಇವ್ನು ಯಾವಾಗ ಇನ್ಸೆಂಟಿವ್ ಕೊಡ್ತಾನೆ ಏನೋ ಒಂದು ಕೂಡ ಗೊತ್ತಾಗ್ತಾಯಿಲ್ಲ. ಅಂತಂದರೆ ನಿಮಗೂ ರೆಗ್ಯುಲರಾಗಿ ಏನಾದ್ರು ಇನ್ಸೆಂಟಿವ್ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂತಂದರೆ ಇನ್ನೊಂದು ಸ್ವಲ್ಪ ಹಿಂದೆನೂ ನಾನು ಓಪನ್ ಮಾಡಿ ನೋಡಿದೆ. ಹಿಂದೆನೂ ಓಪನ್ ಮಾಡಿ ನೋಡಿದಂಥ ಸಮಯದಲ್ಲಿ ಯಾವುದೇ ಆದಂಥ ಇನ್ಸೆಂಟಿವ್ ಏನು ಕೊಟ್ಟಿರಲಿಲ್ಲ. ಬಟ್ ಇವತ್ತೇ ಸ್ಪೆಷಲ್ ಡೇ ಅಲ್ಲ, ರಜಾ ಇಲ್ಲ, ಯಾವುದೇ ಫಂಕ್ಷನ್ ಇಲ್ಲ, ಏನೂ ಇಲ್ಲ, ಆದರೂ ಕೂಡ ಇವನೇನಕ್ಕೆ ಎಕ್ಸ್ಟ್ರಾ ಕೊಟ್ಟ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗ್ತಾಯಿಲ್ಲ. ಅಂತ ಅಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ನಿಮಗೂ ಕೂಡ ಏನಾದ್ರು ಇದೇ ರೀತಿ ಏನಾದ್ರು ಆಗಿದೆಯಾ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಂತ ಅಂದರೆ ನಿಮ್ಗೆ ಏನಾದ್ರು ಇನ್ಸೆಂಟಿವ್ ರೆಗ್ಯುಲರಾಗಿ ಬರ್ತಾ ಇದೆಯಾ ಇಲ್ವ ಅಂತ ಹೇಳ್ಬಿಟ್ಟು ಕಮೆಂಟಾಗಿ ತಿಳಿಸಿ. ಏನಕ್ಕೆ ಅಂತ ಅಂದರೆ ನನಗೆ ಶಾಕ್ ಆಯಿತು ಲೈಟಾಗಿದ್ದು. ಏನಕ್ಕೆ ಅಂತಂದರೆ ಯಾವತ್ತೂ ಕೊಡೋದವನು ಇವತ್ತೇನಕ್ಕೆ ಕೊಟ್ಟ, ಯಾವುದು ರೀಸನ್ನು ಇಲ್ಲ, ಏನೂ ಇಲ್ಲ. ಬಟ್ ಏನು ಕೊಟ್ಟ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ನೋಡಿ, ಇಲ್ಲಿ ಕೂಡ ನಾನು ನಿಮಗೆ ಹಾಕಿರ್ತೀನಿ ಯಾವ ರೀತಿ ಕೊಟ್ಟಿದ್ದಾನೆ ಇನ್ಸೆಂಟಿವ್ ಅಂತ. ಇನ್ಸೆಂಟಿವ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂತಂದರೆ ನಮಗೆ ಬೆಳಗ್ಗೆ 7:30ಇಂದ ರಾತ್ರಿ 10 ಗಂಟೆವರೆಗೂ ಇದು ಟೈಮಿಂಗ್ ಇದೆ. ಅಷ್ಟರೊಳಗಡೆ ನಾವು ಎಷ್ಟು ಮಾಡಬೇಕು ಅಂತಂದರೆ ಟೋಟಲಾಗಿ ನಾವು 20 ಆರ್ಡರ್ನ ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಟೋಟಲಾಗಿ ಏನಾದ್ರು ನಾವು 20 ಆರ್ಡರ್ ಏನಾದ್ರು ಕಂಪ್ಲೀಟ್ ಮಾಡ್ತೀವಿ ನಾವು ಅಂತ ಅಂದರೆ ನಮಗೆ ಇಲ್ಲಿ ₹500 ಎಕ್ಸ್ಟ್ರಾ ಸಿಗ್ತಾಯಿದೆ ಗುರು. ಅಂದರೆ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. ಈ ಥರ ಏನಾದ್ರು ನಮ್ಗೆ ಡೈಲಿ ಏನಾದ್ರು ಇವನು ಈ ಥರ ಇನ್ಸೆಂಟಿವ್ ಕೊಟ್ಟರೆ ನಮಗೆ ಒಂದು ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. ಬಟ್ ಏನು ಕೊಡ್ತಾ ಇಲ್ಲ, ಯಾಕೆ ಇವತ್ತು ಕೊಟ್ಟ ಅನ್ನೋ ಒಂದು ಗೊತ್ತಾಗ್ತಾ ಇಲ್ಲ. ಸೊ ಯಾರಿಗಾನ ಇದ್ರ ಬಗ್ಗೆ ನಾಲೆಡ್ಜ್ ಇದ್ದರೆ ನೀವು ತಿಳಿಸಿ. ಏನಕ್ಕೆ ಅಂತಂದರೆ ಇದು ಫಸ್ಟ್ ಟೈಮ್ ನನಗೆ ಬಂದಿರೋದು. ಅಂದರೆ ಯಾವಾಗಲೂ ಒಂದು ಸಲ ಬಂದಿತ್ತು, ಬಟ್ ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ತಾ ಇರಲಿಲ್ಲ. ಬಟ್ ಅದೇ ಹೇಳಿವ, ನಾನು 35 ಆರ್ಡ್ರ್ ತುಂಬ ಕಷ್ಟಪಟ್ಟೆ ಮಾಡಿದೆ ಇವತ್ತು. ಅದಕ್ಕೋಸ್ಕರ ಕಷ್ಟಪಟ್ಟು ಮಾಡಿದ್ದಕ್ಕೆ ಇವಾಗ ಇವ್ನು ತೋರಿಸ್ತಾ ಇರೋ ನೋಡಿದ್ರೆ ಶಾಕ್ ಆಗ್ತಾಯಿದೆ. ಅಂದರೆ ಕಂಡಲ್ಲೇ $1,000 ಲಾಸ್ ಇದೆ ಅಲ್ಲ, ಅದಕ್ಕೋಸ್ಕರ. ನೋಡಿ, ಇನ್ನೊಂದು ಬಂದು ಎಷ್ಟಪ್ಪ ಇದೆ ಅಂತ ಅಂದರೆ ಕಂಪ್ಲೀಟ್ 35 ರೈಡ್ಸ್ ಅಂತ ಇದೆ. 35 ಆರ್ಡರ್ ಏನಾದ್ರು ನಾವು ಕಂಪ್ಲೀಟ್ ಮಾಡಿದ್ರೆ ನಮಗೆ ಇನ್ನೂ ₹500 ಎಕ್ಸ್ಟ್ರಾ. ಟೋಟಲಾಗಿ ಒಂದು ದಿನದಲ್ಲಿ ನಾವೇನಾದ್ರು 35 ಆರ್ಡರ್ ಕಂಪ್ಲೀಟ್ ಮಾಡ್ತೀವಿ ಅಂತ ಅಂದರೆ ₹1,000 ಜಾಸ್ತಿ ಕೊಡ್ತಾಯಿದ್ದೀನಿ. ಅಂತ ಅಂದರೆ ಸ್ವಿಗ್ಗಿ ಝೊಮ್ಯಾಟೋಗೆ ಕಾಂಪಿಟ್ ಏನಾದ್ರು ಮಾಡ್ತಾಯಿದ್ದಾನೆ ಇವನು ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾಯಿಲ್ಲ. ಏನಕ್ಕೆ ಅಂತಂದರೆ ನಾವು ಈ ಥರ ಇನ್ಸೆಂಟಿವ್ ಎಲ್ಲ ನಾವು ಸ್ವಿಗ್ಗಿ ಝೊಮ್ಯಾಟೋದಾಗ ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಯಾವುದ್ರಲ್ಲೂ ನೋಡಿಲ್ಲ. ಅಂತಂದರೆ ಈಗ ₹1,000 ಎಲ್ಲ ಕೂಡ ಇನ್ಸೆಂಟಿವ್ ನಾವು ಯಾವುದ್ರಲ್ಲೂ ಕೂಡ ನೋಡಿಲ್ಲ. ಬಟ್ ಯಾಕೆ ಈ ರೀತಿ ಕೊಟ್ಟ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗ್ತಾಯಿಲ್ಲ. ಇನ್ನೊಂದು ನೋಡಿ, ಅಂದರೆ ಆರ್ಡರ್ ಯಾವ್ಯಾವ ಮಾಡಬೇಕು ಇದಕ್ಕೆ ಅಂತ ಅಂದರೆ 35 ಆರ್ಡ್ರು ಯಾವುದು ಅಂತ ಅಂದರೆ ಇಲ್ಲಿ ಯಾವುದೇ ಆದಂಥ ಪಾರ್ಸಲ್ ಇನ್ಕ್ಲೂಡ್ ಇಲ್ಲ. ಆಮೇಲಿಂದ ಬೇರೆ ಯಾವುದೂ ಇಲ್ಲ ಗೈಸ್. ಬರೀ ಬೈಕ್ ಟ್ಯಾಕ್ಸಿ ಒಂದಿದೆ, ಬೈಕ್ ಬೂಸ್ಟು, ಸ್ಕೂಟಿ, ಬೈಕ್ ರೇಟೆಡ್ ಬೈ ವುಮೆನ್ನು, ಬೈಕ್ ಬಿಸ್ ಅಂತ ಹೇಳ್ಬಿಟ್ಟು ಟೋಟಲಾಗಿ ಇಷ್ಟು ತೋರಿಸಿದ್ದಾನೆ. ಅಂತದೇನಿಲ್ಲ, ಇದರಲ್ಲಿ ಯಾವುದಾದ್ರೂ ನಡೆಯುತ್ತೆ. ಅಂದರೆ ಇದೇ ಮಾಡಬೇಕು, ಇಷ್ಟು ಮಾಡಬೇಕು ಅನ್ನೋದೇನಿಲ್ಲ. ಬೈಕ್ ಟ್ಯಾಕ್ಸಿನಾರು ಮಾಡ್ಬೋದು, ಬೈಕ್ ಬೂಸ್ಟನ್ನು ಆಗ್ಬೋದು, ಇಲ್ಲಾಂತಂದರೆ ನೀವು ಸ್ಕೂಟಿ ಅಂದರೆ ಸ್ಕೂಟಿ, ಅದೆಲ್ಲದರಲ್ಲೂ ಕೂಡ ನಡೆಯುತ್ತೆ. ಟೋಟಲಾಗಿ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂತ ಅಂದರೆ 35 ರೈಡ್ನ ನೀವು ಕಂಪ್ಲೀಟ್ ಮಾಡಬೇಕು. 35 ರೈಡು ನೀವೇನಾರು ಕಂಪ್ಲೀಟ್ ಮಾಡ್ತೀರಾ ಅಂತಂದರೆ ನಮಗೆ ಇಲ್ಲಿ ₹500 ಎಕ್ಸ್ಟ್ರಾ ಬರ್ತಾಯಿದೆ. ಇನ್ನೊಂದು ಮೇನ್ ವಿಷಯ ಅಂತ ಏನು ಗೊತ್ತಾ, ಇವನ ಹತ್ರ ಯಾವುದೇ ಆದಂಥ ಕಂಡೀಷನ್ಗಳಿರಲ್ಲ. ಈಗ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಕಂಡೀಷನ್ಗಳು ನೋಡಿದ್ರೆ ನೀವು ಅಷ್ಟೆಲ್ಲ ಕಂಡೀಷನ್ಗಳು ಹಾಕಿರ್ತಾರವರು, ಅಷ್ಟು ಕಂಡೀಷನ್ ಇದೆ ಅವ್ರ ಹತ್ರ. ಬಟ್ ಇವನ ಹತ್ರ ನೋಡಿ ಯಾವುದೇ ಆದ ಕಂಡೀಷನ್ ಇಲ್ಲ. ನೀವೇನು ಒಂದು 20 ಆರ್ಡರ್ ಕಂಪ್ಲೀಟ್ ಮಾಡ್ತೀವಿ, 20 ಆರ್ಡರ್ ಕಂಪ್ಲೀಟ್ ಮಾಡ್ತೀರಾ ಅಂತಂದರೆ ₹500, 35 ಆರ್ಡರ್ ಕಂಪ್ಲೀಟ್ ಮಾಡ್ತೀರಾ ಅಂತಂದರೆ ಇನ್ನೂ ಎಕ್ಸ್ಟ್ರಾ ₹500 ಕರೆಕ್ಟಾಗಿ ಒಂದು ₹1,000 ನಿಮಗೆ ಇನ್ಸೆಂಟಿವ್ ಕೊಟ್ಟಿದ್ದಾನೆ. ಬಟ್ ನಿಮಗೂ ಕೊಟ್ಟಿದ್ದಾನೆ ಇವತ್ತು, ಇಲ್ಲ ಅಂತಂದರೆ ನಿಮ್ಗೆ ಏನಾರು ಕೊಟ್ಟಿದ್ದಾರೆ ಅನ್ನೋದು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಏನಕ್ಕೆ ಅಂತಂದರೆ ತುಂಬ ಕನ್ಫ್ಯೂಷನ್ ಇದೆ, ಅದಕ್ಕೋಸ್ಕರ ನೀವು ತಿಳಿಸ್ಕೊಡಿ. ಆಮೇಲೆ ಇದನ್ನೆಲ್ಲ ಕೊಟ್ಟಿದ್ದ ಅಂದರೆ ಕೆಳಗಡೆ ಇನ್ನೂ ಒಂದು ಇನ್ಸೆಂಟಿವ್ ಕೂಡ ಇತ್ತು, ಅದನ್ನು ಕೂಡ ನಾನು ನಿಮಗೆ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿದ್ದೀನಿ ಇದರಲ್ಲಿ. ಆಮೇಲೆ ಇನ್ನೊಂದಿದೆ ನೋಡಿ, ಇದು ಯಾವ ರೀತಿ ಅಂತ ಅಂದರೆ ಈಗ ನಾವು ಡೆಲಿವರಿ ಮಾಡ್ತೀವಲ್ಲ ಅಂತ ಅಂದರೆ ಇದು ಏನಕ್ಕೆ ಬರುತ್ತೆ ಅಂತ ಅಂದರೆ ಈಗ ಶಿಪ್ ರಾಕೆಟು, ಆಮೇಲೆ ಡೆಲಿವರಿ ಅಂತ ಅಂದರೆ ಪಾರ್ಸಲ್ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಮೇ ಬಿ ಫುಡ್ಡು ಗೈಸ್, ಇದು ಫುಡ್ಡು, ಇಲ್ಲ ಅಂತ ಅಂದರೆ ಶಿಪ್ ರಾಕೆಟಲ್ಲಿ ಏನಾದ್ರು ಬರ್ತಲ್ಲ ಫುಡ್ಡು, ಅದರಲ್ಲಿ ಏನಾದ್ರು ನಾವು ಮಾಡ್ತೀವಿ, ರೆಬಲ್ ಫುಡ್ಸಲ್ಲಿ ಮಾಡ್ತೀವಿ ಅಂತ ಅಂದರೆ ಫುಡ್ ಮಾತ್ರ ಕೌಂಟ್ ಆಗುತ್ತೆ. ಇನ್ನೊಂದು ತಲೆನೋವು ಗೊತ್ತಲ್ಲ ನಿಮಗೆ ಫುಡ್ಗೆ ಏನು ಅಂತ ಹೇಳ್ಬಿಟ್ಟು. ಫುಡ್ಡಲ್ಲಿ ಟೈಮ್ ತುಂಬ ವೇಸ್ಟ್ ಆಗುತ್ತೆ. ಏನಕ್ಕೆ ಅಂತ ಅಂದರೆ ಆರ್ಡರು ತುಂಬ ಲೇಟಾಗಿ ಕೊಡ್ತಾರೆ ರೆಸ್ಟೋರೆಂಟಲ್ಲಿ. ರ್ಯಾಪಿಡೋದಲ್ಲಿ ಮಾತ್ರ ಈ ರೀತಿ ಆಗಲ್ಲ.
ಬೇರೆ ಅಪ್ಲಿಕೇಶನ್ಗಳಲ್ಲಿ ಆ ರೀತಿ ಆಗಲ್ಲ. ಬಟ್ ರ್ಯಾಪಿಡೋದಲ್ಲಿ ಏನಾಗುತ್ತೆ ಅಂತ ಅಂದರೆ ಆರ್ಡರ್ ಬರ್ತಿದ್ದಂಗೆ ರೆಸ್ಟೋರೆಂಟಿಗೆ ಬರ್ತಿದ್ದಂಗೆ ಆರ್ಡರ್ನ ಕೊಟ್ಬಿಡ್ತಾನೆ. ಬಟ್ ಬೇರೆ ಈ ಸ್ವಿಗ್ಗಿ ಝೊಮ್ಯಾಟೋದಲ್ಲೆಲ್ಲ ಆ ರೀತಿ ಮಾಡಲ್ಲ. ಆರ್ಡರ್ ರೆಡಿ ಆದಮೇಲೆ ಇನ್ನೇನು ಆರ್ಡರ್ ರೆಡಿ ಆಗೋವಂಥ ಸಮಯದಲ್ಲೇ ಕೊಟ್ಟಿರ್ತಾರೆ. ಬಟ್ ಇನ್ನೂ ಜಾಸ್ತಿ ಎಕ್ಸ್ಟ್ರಾ ಲೇಟ್ ಆಗೋದು ರೆಸ್ಟೋರೆಂಟ್ನವರು ಬೇಕು ಅಂತ ಮಾಡೋಂಥ ಒಂದು ಕೆಲಸ ಆಗಿರುತ್ತೆ. ಇಲ್ಲ ಅಂತ ಅಂದರೆ ರೆಸ್ಟೋರೆಂಟ್ ಕಡೆಯಿಂದ ಅದು ಲೇಟ್ ಆಗಿರುತ್ತೆ. ಅಂದರೆ ನಮಗೆ ಆರ್ಡರು ರೆಡಿ ಆಗೋವಂಥ ಮೂಮೆಂಟಲ್ಲೇ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಬರೋದು. ಬಟ್ ಇವನು ರ್ಯಾಪಿಡೋದಲ್ಲಿ ಹಂಗಲ್ಲ, ಆರ್ಡರ್ ರೆಸ್ಟೋರೆಂಟಿಗೆ ಕೊಡ್ತಿದ್ದಂಗೆ ನಮ್ಗೆ ಇಲ್ಲಿ ಆರ್ಡರ್ಗಳನ್ನ ಶೋ ಹಾಕಿ ಸ್ಟಾರ್ಟ್ ಮಾಡಿರ್ತಾನೆ. ಏನಕ್ಕೆ ಥರ್ಡ್ ಪಾರ್ಟಿ ಅಪ್ಲಿಕೇಶನಾಗ ಕೆಲಸ ಮಾಡ್ತಾನಲ್ಲ, ಅದರಿಂದ ಏನಾಗುತ್ತೆ ಅಂತ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಇದರಲ್ಲಿ ಫುಡ್ಡು ತುಂಬ ಲೇಟ್ ಆಗುತ್ತೆ. ಅದರಿಂದ ಜಾಸ್ತಿ ನಾನು ರ್ಯಾಪಿಡೋ ಫುಡ್ಡು ಮಾಡೋಕ್ಕೆ ಹೋಗಲ್ಲ. ಎಲ್ಲ ವರ್ಷಕ್ಕೂ 6 ತಿಂಗಳಿಗೂ ಒಂದು ಸಲ ಮಾಡೋದಷ್ಟೇ ಅದನ್ನು. ಸೊ ನೋಡಿ ಇದು ಯಾವ ರೀತಿ ಇದೆ ಅಂತ ಅಂದರೆ 3 ರೈಡ್ ಏನಾದ್ರು ಕಂಪ್ಲೀಟ್ ಮಾಡಿ 3 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ತೀವಿ ಅಂತ ಅಂದರೆ ಇಲ್ಲಿ ಕಂಡೀಷನ್ ಕಿಲೋಮೀಟರ್ ಕೂಡ ಇದೆ. ಅಂದರೆ 3 ಆರ್ಡರ್ ಮಾಡಬೇಕು, 3 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು, ಅದಕ್ಕೆ 30 ರೂಪಾಯಿ ಕೊಡ್ತಾನೆ. 5 ರೈಡ್ ಮಾಡಿ 5 ಕಿಲೋಮೀಟರ್ ಹೋದರೆ 40 ರೂಪಾಯಿ ಕೊಡ್ತಾನೆ. ಆಮೇಲೆ 7 ರೈಡ್ ಮಾಡಿ 7 ಕಿಲೋಮೀಟ್ರ್ ಹೋದರೆ 60 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ. ಅದಾದಮೇಲೆ ಇನ್ನೂ ಒಂದು ಸಂಜೆನೂ ಕೂಡ ಇದೆ. ಸಂಜೆದು ಕೂಡ ಸೇಮ್ ಅದೇನೆ, ಈಗೇನು ಫುಡ್ ಇದೆಯೋ ಫುಡ್ಡಿಂದನೇ ಕೂಡ ಇರೋದು ಇದನ್ನು ಕೂಡ. ಸೊ ಇದೆಷ್ಟು ಸೇಮೇ, ಏನು ಚೇಂಜಸ್ ಇಲ್ಲ. ಬಟ್ ಟೈಮಿಂಗ್ಸ್ ಚೇಂಜಸ್ ಇದೆ. 7 ಗಂಟೆಯಿಂದ ನೈಟು 12 ಗಂಟೆವರೆಗೂ ಇದು. ಇದರಲ್ಲಿ ನಾವೇನಪ್ಪ ಮಾಡಬೇಕು ಅಂತಂದರೆ 3 ರೈಡು ಜೊತೆಯಲ್ಲಿ 3 ಕಿಲೋಮೀಟರ್ ಕಂಪ್ಲೀಟ್ ಮಾಡಿರಬೇಕು. ಆಮೇಲೆ ಕಂಪ್ಲೀಟ್ 5 ರೈಡ್ಸು 5 ಕಿಲೋಮೀಟರ್ ಸೇಮ್ 40 ರೂಪಾಯಿ 60 ರೂಪಾಯಿ ಸೇಮ್ ಅದೇ ಇದೆ, ಏನು ಚೇಂಜಸ್ ಏನಿಲ್ಲ. ಬಟ್ ಹೇಳ್ತಾವ ಫುಡ್ ಮಾಡೋದು ಕಷ್ಟ ಇದೆ. ಬಟ್ ಫುಡ್ಡಲ್ಲಿ ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ಕೂಡ ಇನ್ಸೆಂಟಿವ್ ಕೊಟ್ಟಿರ್ತಾನೆ. ಬಟ್ ಬೈಕ್ ಟ್ಯಾಕ್ಸಿಲಿ ಕೊಟ್ಟಿನಲ್ಲ ಅದೇ ಒಂಥರ ಶಾಕಿಂಗ್ ಆಯಿತು. ಬೈಕ್ ಟ್ಯಾಕ್ಸಿಲಿ ಈ ಥರ ಅಂತ ಅಂದರೆ 1000 ರೂಪಾಯಿ ಕೊಟ್ಟಿನಲ್ಲ, ಅದಕ್ಕೋಸ್ಕರ ನಾನು ಕೂಡ ನಿಮ್ಮ ಹತ್ರ ಇದನ್ನು ಶೇರ್ ಮಾಡ್ಕೊಬೇಕು ಅನ್ನಿಸ್ತು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು. ಸೊ ಫಾರ್ ದ ಫಸ್ಟ್ ಟೈಮ್ ನನಗೆ ಬೈಕ್ ಟ್ಯಾಕ್ಸಿಯಲ್ಲಿ ಇನ್ಸೆಂಟಿವ್ ಬಂದಿದೆ. ಅಂದರೆ ನಿಮಗೂ ಕೂಡ ಬಂದಿದೆಯಾ, ಏನು ಎಷ್ಟು ಮಾಡಿದ್ದೀರಾ ಅಂತ ಬಿಟ್ಟು ತಿಳಿಸಿ. ಅಂದರೆ ಫಸ್ಟೆಲ್ಲ ಯಾವ ರೀತಿ ಬರೋದು ಅಂತ ಅಂದರೆ ಅರ್ಲಿ ಮಾರ್ನಿಂಗ್ ಬರೋದು. ನಾನು ಮಾಡಿದ್ದೀನಿ ಅರ್ಲಿ ಮಾರ್ನಿಂಗ್ ಯಾವ ರೀತಿ ಬರೋದು ಅಂತ ಅಂದರೆ 5 ಆರ್ಡರ್ಸ್ ಕಂಪ್ಲೀಟ್ ಮಾಡಿದ್ರೆ ನಮಗೆ 50 ರೂಪೀಸು, ಇನ್ನೂ 5 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ 50 ರೂಪೀಸು. ಟೋಟಲಾಗಿ ಅರ್ಲಿ ಮಾರ್ನಿಂಗ್ ಮಾಡುವಂಥ ಸಮಯದಲ್ಲಿ ನನಗೆ ಎಷ್ಟೊಂದು ಸಲ 100 ರೂಪೀಸ್ ತುಂಬ ಸಲ ಬಂದಿದೆ. ಅಂದರೆ ಆ ಇನ್ಸೆಂಟಿವ್ ನೋಡಿದೆ. ಬಟ್ ಈ ಥರ ಇನ್ಸೆಂಟಿವ್ 1000ವರೆಗೂ ಇನ್ಸೆಂಟಿವ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನೀವು ಏನಾರು ಕಂಪ್ಲೀಟ್ ಮಾಡಿದಿರಾ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.